Hello, hi viewers, welcome back to our channel. Those who are preparing for KSET 2025, this video is helpful for them. So ಯಾರೆಲ್ಲ KSET 2025 ಪ್ರಿಪೇರ್ ಆಗ್ತಿದ್ರೆ ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಹೈಯರ್ ಎಜುಕೇಶನ್ ರಿಲೇಟೆಡ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವಶನ್, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ is celebrated on which date? So 2015 KSET ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. KSET 2015 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಯಾವ ದಿನದಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ 5th June, 8th September and 10th December, 21st March ಅಂತಿದೆ. ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್ ಅಂದರೆ ಸೊ ಆಪ್ಷನ್ ಬಿ 8 ಸೆಪ್ಟೆಂಬರ್ ಅಲ್ಲಿ ಇಂಟರ್ನ್ಯಾಷನಲ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ? ಯಾವ ಒಂದು ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಡೇ ಅನ್ನ ಡಿಕ್ಲೇರ್ ಮಾಡಿದೆ ಅಂತ ಕೇಳಿದ್ರೆ ಸೊ WHO, ಯುನೆಸ್ಕೋ, UNICEF and UNDP ಅಂತಿದೆ. ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಡಿಕ್ಲೇರ್ ಮಾಡಿದ ಆರ್ಗನೈಸೇಷನ್ ಯಾವುದಂದ್ರೆ ಅದು ಯುನೆಸ್ಕೋ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಇಯರ್ ವಾಸ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಫಸ್ಟ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಇವನು ಇಯರ್ಸ್ ಕೂಡ ಕೇಳಲಾಗಿದೆ. ಸೊ ಯಾವ ವರ್ಷ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಫಸ್ಟ್ ಡಿಕ್ಲೇರ್ ಮಾಡಿತು ಯುನೆಸ್ಕೋ ಅಂತ ಕೇಳಿದರೆ 1945, 1966, 1972 and 1985 ಇದೆ. ಸೊ ಫಸ್ಟ್ ಆಗಿ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇನ ಡಿಕ್ಲೇರ್ ಮಾಡಿದ್ದು 1966. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಮೇನ್ ಏಮ್ ಆಫ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ? ಇಂಟರ್ನ್ಯಾಷನಲ್ ಲಿಟ್ರಸಿ ಡೇದ ಮೇನ್ ಏಮ್ ಅಂದ್ರೆ ಗುರಿ ಏನು? ಸೊ ಆಪ್ಷನ್ಸ್, to celebrate national festivals, to raise awareness about the importance of reading and writing, to promote tourism, to promote sports antide. So the main aim of international literacy day is to raise awareness about the importance of reading and writing. So option B is the right answer. Next question, literacy is considered dash ಅಂತ ಕೇಳಿದ್ರೆ ಲಕ್ಸುರಿ, ಹ್ಯೂಮನ್ ರೈಟ್, ಟ್ರೆಡಿಷನ್ ಅಂಡ್ ಸ್ಕಿಲ್ ಫಾರ್ ಸ್ಕಾಲರ್ಸ್ ಓನ್ಲಿ ಅಂತಿದೆ. ಸೊ ಲಿಟ್ರಸಿ ಇಸ್ ಕನ್ಸಿಡರ್ಡ್ ಆಸ್ ಅ ಹ್ಯೂಮನ್ ರೈಟ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಹೋಸ್ಟ್ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್? USA, ಫ್ರಾನ್ಸ್, UK ಅಂಡ್ ಸ್ವಿಟ್ಜರ್ಲ್ಯಾಂಡ್ ಅಂತಿದೆ. ಸೊ ಆಪ್ಷನ್ ಬಿ, ಫ್ರಾನ್ಸ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, which sustainable development goal of the UN focuses on quality of education? ಯಾವ sustainable development goal of the UN focus on quality of education? Goal 2, Goal 4, Goal 5 and 7 ಅಂತಿದೆ. So Goal 4 is the quality of education of SDG. So next question, which Indian state has the highest literacy rate as per census 2011 ಗಣತಿ ಪ್ರಕಾರ ಯಾವ ಒಂದು ಭಾರತೀಯ ರಾಜ್ಯ ಹೈಯೆಸ್ಟ್ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಅಂಡ್ ಗೋವಾ. ಸೊ ಆಪ್ಷನ್ ಎ, ಕೇರಳ ಇಸ್ ದಿ ರೈಟ್ ಆನ್ಸರ್. ಕೇರಳ ಹೈಯೆಸ್ಟ್ ಲಿಟ್ರಸಿ ರೇಟ್ ಅನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ as per census 2011. Move next question, UNESCO was founded in each year? So this is very important, again examination point of view. UNESCO was founded in which year? UNESCO ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಯಾವ ಇಯರ್ ಅಲ್ಲಿ? 1942, 1945, 1948, 1950 ಅಂತಿದೆ.
So UNESCO was founded in this year. So 1945 ಅಲ್ಲಿ UNESCO was founded. So next question. The Sakshar Bharat mission launched in India in 2009, mainly targeted. So ಸಾಕ್ಷರ ಭಾರತ್ ಮಿಷನ್ 2009ರಲ್ಲಿ ಭಾರತದಲ್ಲಿ ಲಾಂಚ್ ಆಗುತ್ತದೆ. ಅದರ ಮೇನ್ ಟಾರ್ಗೆಟ್ ಏನಂತ ಕೇಳಿದ್ರೆ ಎಜುಕೇಟಿಂಗ್ ಚಿಲ್ಡ್ರನ್ ಅಂಡರ್ 6, ಇನ್ಕ್ರೀಸಿಂಗ್ ಫೀಮೇಲ್ ಲಿಟರಸಿ, ಎಕ್ಸ್ಪ್ಯಾಂಡಿಂಗ್ ಹೈಯರ್ ಎಜುಕೇಶನ್, ಪ್ರಮೋಟಿಂಗ್ ಡಿಜಿಟಲ್ ಲಿಟರಸಿ ಅಂತಿದೆ. ಸೊ ದಿಸ್ program main target is increasing female literacy. So option B is the right answer. Now next question. The Constitution of India provides free and compulsory education to children under which article? ಭಾರತೀಯ ಸಂವಿಧಾನ provide free and compulsory education to ಚಿಲ್ಡ್ರನ್ ಅಂಡರ್ ವಿಚ್ ಆರ್ಟಿಕಲ್, ಯಾವ ಒಂದು ಆರ್ಟಿಕಲ್ ಒಳಗಡೆ ಕಂಪಲ್ಸರಿ ಆಗಿ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಶನ್ ಕೊಡ್ಬೇಕಂತ ಹೇಳ್ತದೆ. ಆರ್ಟಿಕಲ್ 14, 19, 21A and 32 ಅಂತಿದೆ. ಸೊ ಆರ್ಟಿಕಲ್ 21A ಇದು ಹೇಳ್ತದೆ. ಸೊ ಇಲ್ಲಿವರೆಗೂ ಹೈಯರ್ ಎಜುಕೇಶನ್ ಸಂಬಂಧಿಸಿದಂತ MCQ ಕ್ವಶನ್ಸ್ ಅನ್ನು ನೋಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.